ಕಷಾಯ ಮನೆ ಮದ್ದಿದು ಎಲ್ಲರ ಮನೆಯಲ್ಲಿ ಇರಬೇಕಾದಂಥ ಕಷಾಯ. ತಯಾರಿಕೆ ಹೇಗೆ ಅಂತ ಕೇಳಿದ್ರೆ ಬೇಕಾದ ವಸ್ತುಗಳು 200 ಗ್ರಾಮ್ ಜೀರಿಗೆ ಮನೆಯೊಳಗೆ ಸಿಗ್ತದಲ್ಲ, 200 ಗ್ರಾಮ್ ಜೀರಿಗೆ ಮತ್ತು 200 ಗ್ರಾಮ್ ಹವೇಜ್. 200 ಗ್ರಾಮ್ ಹವೇಜ್ ಅಂತ ಸಿಗ್ತದೆ ಗೊತ್ತದ, ಕೊತ್ತಂಬರಿ ಬೀಜ, ಅದಕ್ಕೆ ಕೊತ್ತಂಬರಿ ಬೀಜ ಅಂತ ಕರೀತಾರೆ. 200 ಗ್ರಾಮ್ ಜೀರಿಗೆ, 200 ಗ್ರಾಮ್ ಹವೇಜು, 200 ಗ್ರಾಮ್ ಕಲ್ಲು ಸಕ್ಕರೆ. ಸಕ್ಕರೆ ಇಲ್ಲ ಅಂತ ಕಲ್ಲು ಸಕ್ಕರೆ ಸಿಗ್ಲ ಅಂತ ಸಕ್ಕರೆ ಹಾಕಿರಿ, ಮತ್ತು ಕಲ್ಲು ಸಕ್ಕರೆ ಅದು ಔಷಧಿ, ಅದು 3. ಆಮೇಲೆ 50 ಗ್ರಾಮು ಕರಿಮೆಣಸು, ಇದು ನೆನ್ಪಿಟ್ಕೋರಿ, ಇದನ್ನು 200 ಗ್ರಾಮ್ ಮಾಡಿಟ್ರಿ. ಮತ್ತು ಎಷ್ಟಿದು 1/4. ಅವು 3 1/4 ಯಾವುದಿದು 50 ಗ್ರಾಮ್ ಏನಿದು ಕರಿಮೆಣಸು. 50 ಗ್ರಾಮ್ ಕರಿಮೆಣಸು ಆಗಾನ ಒಂದು 10 ಏನಂತಾರ ಲವಂಗ ಇರ್ತಾವಲ್ಲ, ಒಂದು 10 ಲವಂಗ, 10 ದಾಲ್ಚಿನ್ನಿ ಒಂದಿರ್ತವಲ್ಲ ಸ್ವಲ್ಪ, ಒಂದು 3-4 ದಾಲ್ಚಿನ್ನಿ ಇಷ್ಟು ಹಾಕಿ ಪೌಡ್ರ್ ಮಾಡಬೇಕು. ಸ್ವಚ್ಛ ಮಾಡಿ ಏನು ಮಾಡ್ಬೇಕು, ಇವೆಲ್ಲ ಸೇರಿಸಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ಅದನ್ನ ಎಲ್ಲಿಡಬೇಕು, ಗ್ಲಾಸಿನ ಡಬ್ಬದಾಗ ಇಡಬೇಕು, ಪ್ಲಾಸ್ಟಿಕ್ ಡಬ್ಬದಾಗ ಇಡಬಾರ್ದು. ಯಾವುದೇ ಆಯುರ್ವೇದಿಕ್ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು, ಗ್ಲಾಸ್ ಡಬ್ಬದಲ್ಲೇ ಬಳಸಬೇಕು. ಆಮೇಲೆ ನಿಮ್ಗೆ ಸುಸ್ತಾದಾಗ, ಜ್ವರ ಬಂದಾಗ, ನೆಗಡಿ ಬಂದಾಗ ಅಥವಾ ಮೈಕೈ ನೋವಾದಾಗ ಸಿಂಪಲ್ ಏನಿಲ್ಲ, 1 ಗ್ಲಾಸ್ ನೀರು ತಗೋರಿ, 2 ಸ್ಪೂನ್ ಅದ್ರೊಳಗೆ ಹಾಕಿರಿ, ಕುದಿಸ್ರಿ, ಅರ್ಧ ಗ್ಲಾಸ್ ಆಗತ್ತನ ಚೆನ್ನಾಗಿ ಕುದಿಸ್ರಿ. ಅರ್ಧ ಗ್ಲಾಸ್ ಆದ ಬಳಿಕ ಆರದ ಬಳಿಕ ತುಳಸಿ ಎಲೆ ಒಂದು 4 ತುಳಸಿ ಎಲೆ ತೊಗೊಂಡು ಒಂದು 2-3 ಹನಿ ರಸ ಹಿಂಡ್ರಿ, ಅದ್ರೊಳಗೆ ಹಿಂಡ್ಕಿಂದ ಕುಡೀರಿ. ಡೆಫಿನೆಟ್ಲಿ ಆರಾಮಾಗುತ್ತೆ, 100% ಆರಾಮಾಗುತ್ತೆ. ಈ ಕಷಾಯ ಅದ್ಭುತ ಅದ. ಇಂಥ ಒಂದು ನಂಬಲ್ಲಿ ಎಲ್ಲ ರೋಗಿಗಳಿಗೂ ಎಲ್ಲಕ್ಕೂ ಕಷಾಯ ಇದಾವೆ. ಹುಣಸಿ ಗಿಡದಿಂದ ಏನಾಗುತ್ತೆ, ಬೇವಿನ ಗಿಡದಿಂದ ಏನಾಗುತ್ತೆ, ಅಮೃತ ಬಳ್ಳಿಯಿಂದ ಏನಾಗುತ್ತೆ, ಎಲ್ಲವನ್ನ ಬರೆದಿಟ್ಟಿದ್ದೀನಿ ನಾನು. ಎಲ್ಲವೂ ಗೊತ್ತು ನನಗೆ, ಯಾವುದು ಇದ್ರೊಳಗೆ ವೇಸ್ಟ್ ಅಂತ ಯಾವುದೂ ಇಲ್ಲ ಪದಾರ್ಥ. ಇವನ್ ಕೈ ಕಸ ಅಂತ ಇರ್ತವಲ್ಲ ಹೊಲದೊಳಗೆ, ಅದನ್ನು ಒಂದು ಆಯುರ್ವೇದಿಕ್ ಪದಾರ್ಥನೇ. ಸೊ ಇದೆಲ್ಲವೂ ಗೊತ್ತಿರಲಿ. ಮುಂದಿನ ಯಾವುದಾದ್ರೂ ಸಂದರ್ಭಗಳು ಬಂದಾಗ ಮತ್ತೆ ಆಯುರ್ವೇದಿಕ್ ಜ್ಞಾನವನ್ನು ನಿಮ್ಗೆಲ್ಲರೂ ನೀಡಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಇವತ್ತಿನ ಜ್ಞಾನವನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ತಾವೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಜೀವನ ಉಜ್ವಲವಾಗಲಿ ಅಂತ ಹೇಳ್ತಾ ಇವತ್ತಿನ ಯೋಗ ಕ್ಯಾಂಪನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಒಂದು ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡೋಣ. ರೆಡಿ? ನೇರವಾಗಿ ಕೂತ್ಕೊಡಿ. ಕಣ್ಮುಚ್ಚ್ರಿ. ಓಂ ಅಸತೋ ಮಾ